ಗೋಂದಿ ಅಣೆಕಟ್ಟಿನಿಂದ ಗೋಂದಿ ನಾಲೆಗಳಲ್ಲಿ ಕೊನೆಯ ಅಂಚಿನವರೆಗೂ ಸಮರ್ಪಕವಾಗಿ ನೀರು ಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ಆಗಮಿಸಿದ್ರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ರು. ಸರ್ಕಾರವು ಈ ಹಿಂದೆ 2016ರಿಂದ 2018ರವರೆಗೆ ಸುಮಾರು 165 ಕೋಟಿ ರೂಪಾಯಿ ಖರ್ಚು ಮಾಡಿ ಗೋಂದಿ ನಾಲೆಗಳ ಆಧುನೀಕರಣ ಕಾಮಗಾರಿ ಮಾಡಿದೆ. ಆದರೆ ಇಂದಿಗೂ ಕೂಡ ನಾಲೆಗಳ ಕೊನೆಯ ಅಂಚಿನವರೆಗೆ ನೀರು ಹರಿದಿರುವುದಿಲ್ಲ. ಗೋಂದಿ ನಾಲೆಗಳ ಆಧುನೀಕರಣ ಮತ್ತು ದುರಸ್ತಿ ಕಾಮಗಾರಿ ಕೈಗೊಳ್ಳುವ ಮೊದಲು ಗೋಂದಿ ಬಲದಂಡೆ ನಾಲೆಯಲ್ಲಿ ಸುಮಾರು 265 ಕ್ಯೂಸೆಕ್ ನೀರು ಹರಿಸಲಾಗ್ತಾ ಇತ್ತು. ನಂತರ ಅವೈಜ್ಞಾನಿಕವಾಗಿ 145 ಕ್ಯೂಸೆಕ್ಗೆ ಇಳಿಸಲಾಗಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಭದ್ರಾ ಬಲದಂಡೆ ನಾಲೆಗೆ ಭದ್ರಾ ಜಲಾಶಯದಿಂದ ಹರಿಸುವ ನೀರಿನಲ್ಲಿ ಸುಮಾರು 150 ಕ್ಯೂಸೆಕ್ನಷ್ಟು ನೀರು ಜೋಗಿನ ರೂಪದಲ್ಲಿ ಹರಿದು ಗೋಂದಿ ನಾಲೆ ಸೇರ್ತಾ ಇದೆ ಅಂತಾರೆ. ಅಲ್ಲದೆ ನಾಲೆಯಲ್ಲಿ 145 ಕ್ಯೂಸೆಕ್ಗಿಂತ ಹೆಚ್ಚು ನೀರು ಹರಿಸಿದ್ರೆ ನಾಲೆಗಳ ಇಕ್ಕೆಲಗಳಲ್ಲಿ ಹಾನಿಯಾಗುತ್ತೆ ಎಂದು ಸಮಜಾಯಿಷಿ ನೀಡ್ತಾ ಇದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ಷೇಪಿಸಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಶೀಘ್ರ ಕ್ರಮ ಕೈಗೊಂಡು ಅವೈಜ್ಞಾನಿಕವಾಗಿ ನಡೆದಿರುವ ಕಾಮಗಾರಿ ಸರಿಪಡಿಸಬೇಕು. ಈ ಹಿಂದಿನಂತೆ 265 ಕ್ಯೂಸೆಕ್ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ರೈತ ನಾಯಕ ಕೆಟಿ ಗಂಗಾಧರ್, ಕಾರ್ಯಾಧ್ಯಕ್ಷ ಯಶವಂತರಾವ್ ಗೋರ್ಪಡೆ, ವೀರೇಶ್, ಹಿರಣ್ಣಯ್ಯ, ರಾಮಚಂದ್ರರಾವ್ ಗೋರ್ಪಡೆ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಏನು ಡ್ಯಾಮ್ ಏನು ಕಟ್ಟಿದ್ರು ಅದಕ್ಕಿಂತನೂ ಬಹಳ ಹಳೆ. ಈ 1914ನೇ ಇಸ್ವಿಯಲ್ಲಿ ಕಟ್ಟಿರೋಂಥ 53 ಅಚ್ಚುಕಟ್ಟಾಗಿದ್ರೆ 2,500 ಎಕರೆ 74-23 ಕೆರೆ ಸರ್ಕಾರಕ್ಕೆ, ಗೋಂದಿ ನಾಲೆಗಳಲ್ಲಿ ನೀರು ಹರಿಸಿದ ಸರ್ಕಾರಕ್ಕೆ ಬೇಕೇ ಬೇಕು. ಗೋಂದಿ ನಾಲೆಯಲ್ಲಿ ಸಮರ್ಪಕವಾಗಿ ನೀರು ಹರಿಸಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಅನ್ನದಾತರನ್ನು ಬೀದಿ ಮೇಲೆ ಹಾಕಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸಮರ್ಪಕವಾಗಿ ನೀರು ಹರಿಸಿದ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ನಾವು ದಯಮಾಡಿ ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆ ವಿಶೇಷವಾಗಿ ಭದ್ರಾ ಜಲಾಶಯದ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಸೂಪರಿಂಟೆಂಡೆಂಟ್ ಇಂಜಿನಿಯರು, ಚೀಫ್ ಇಂಜಿನಿಯರ್ ಅವರಿಗೆ ನೇರವಾಗಿ ಮತ್ತು ಕರ್ನಾಟಕ ಸರ್ಕಾರದ ನೀರಾವರಿ ಮಂತ್ರಿಗಳಿಗೆ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ. ಭಾಳ ಮುಖ್ಯವಾಗಿ ನಮ್ಮ ಮಧ್ಯ ಕರ್ನಾಟಕದ ಬಹುದೊಡ್ಡ ಜಲಾಶಯ ತುಂಗಾ ಮತ್ತು ಭದ್ರಾ ಜಲಾಶಯಗಳು. ತುಂಗಾ ಮತ್ತು ಭದ್ರಾ ಜಲಾಶಯಗಳಿಂದ ಮಧ್ಯ ಕರ್ನಾಟಕದ ನೀರಾವರಿ ಇಲಾಖೆ ಮಾಡ್ತಿರ್ತಕ್ಕಂಥ ಅನಗತ್ಯ ಗೊಂದಲಗಳಿಂದ ರೈತರಿಗೆ ನೀರಿನ ಕೊರತೆ ಉಂಟಾಗ್ತಾ ಇದೆ. ಇಂಥ ಅಭಾವ ಸ್ಥಿತಿಯಲ್ಲಿ ಇಲಾಖೆ ಕುಡಿಯೋ ನೀರಿಗೆ ತೊಂದರೆ ಇರುವಾಗ ನೀರಾವರಿ ಇಲಾಖೆಯಿಂದ ಬೆಳೆ ಕಾಪಾಡಿಕೊಳ್ಳೋದು ರೈತನಿಗೆ ಭಾಳ ದೊಡ್ಡ ಸಾಹಸ ಆಗಿದೆ. ಅದರಲ್ಲೂ ದೀರ್ಘಾವಧಿ ಬೆಳೆಗಳಾದ ಅಡಿಕೆ ಮತ್ತು ದೀರ್ಘಾವಧಿ ಬೆಳೆಗಳಿಗೆ ನಾವು ನೀರನ್ನು ಕೊಟ್ಟು ರೈತರನ್ನ ಜೋಪಾನ ಮಾಡಲೇಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಗೋಂದಿ ಜಲಾಶಯ 1828ರಲ್ಲಿ ಕಟ್ಟಿರ್ತಕ್ಕಂಥ ಡ್ಯಾಮ್, ಅದು 1828 ಭಾಳ ಹಿಂದೆ ನಾನು ಹೇಳ್ತಿರೋದು. ಯಾಕೆಂದರೆ ಈ ಜಲಾಶಯ ಈಗಾಗಲೇ 100 ಇಯರ್ಸ್ ಆಯ್ತು, ಅದಕ್ಕೆ 100 ವರ್ಷ ಆಗಿದೆ ಆ ಜಲಾಶಯ. ಭದ್ರಾ ಡ್ಯಾಮ್ ಕಟ್ಟೋದಕ್ಕಿಂತ ಮುಂಚೆ ನೀರಾವರಿ ಮಾಡಿರ್ತಕ್ಕಂಥ ಅತಿ ದೊಡ್ಡ ಈ ಭಾಗದ ಭದ್ರಾ ಜಲಾಶಯದ ಗೋಂದಿ ಜಲಾಶಯ ಇವತ್ತು ಕಡೆಗಣಿಸ್ತಾ ಇದ್ದಾರೆ ಇಲಾಖೆ. ಮತ್ತು ಮೊನ್ನೆ ಅದನ್ನು ರಿಹ್ಯಾಬಿಟೇಷನ್ ಮಾಡಲಿಕ್ಕೆ, ಪುನರುತ್ಥಾನ ಮಾಡಲಿಕ್ಕೆ 128 ಕೋಟಿ ರೂಪಾಯಿ ಸಾಲ ತಂದು ಆ ನವೀಕರಣ ಮಾಡಿರ್ತಕ್ಕಂಥ ಯೋಜನೆ ಇವತ್ತು ರೈತರಿಗೆ ಉಪಯೋಗಕ್ಕೆ ಬಾರದಾಗಿದೆ. ಇಲಾಖೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದರೆ ನೀರಾವರಿ ಇಲಾಖೆ ಎಷ್ಟು ಮಟ್ಟಿಗೆ ಉದಾಸೀನ ಮಾಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾನಿಲ್ಲಿ ನೇರವಾಗಿ ಹೇಳ್ತೀನಿ, ನಮ್ಮ ಗೋಂದಿ ಜಲಾಶಯದಿಂದ ಇವತ್ತು 2 TMC ನೀರನ್ನು ನಾವು
ಅಲಾಟೆಡ್ ವಾಟರ್ ಅಲೋಕೇಶನ್ ಆಗಿದೆ. 2 TMC ನೀರು ಅಲೋಕೇಟ್ ಆಗಿದೆ. ಆ 2 TMC ನೀರನ್ನು ನಾವು ಗೊಂದಿ ಜಲಾಶಯದ ಅಚ್ಚುಕಟ್ಟುದಾರರಿಗೆ ನಾವು ನೀರನ್ನು ಕೊಡಲೇಬೇಕು. ಇದನ್ನು ಸರ್ಕಾರ ಭಾಳ ತರಾತುರಿಯಲ್ಲಿ ಹೇಳ್ತಿದ್ದೀನಿ. ಈ ನೀರನ್ನು ಆ ರೈತನಿಗೆ ಕೊಡದೇ ಇದ್ದರೆ ಮುಂದಾಗ್ತಕ್ಕಂಥ ಅನಾಹುತಗಳಿಗೆ ಕರ್ನಾಟಕ ಸರ್ಕಾರ ಮತ್ತು ನೀರಾವರಿ ಇಲಾಖೆ ಮಂತ್ರಿಗಳು ಮತ್ತು ನೀರಾವರಿ ಇಲಾಖೆ ಅತಿ ದೊಡ್ಡ ದಂಡ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆ